ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆ ಮನುಷ್ಯ ನನ್ ಮೇಲೆ ಇಟ್ಟಿರೋ ನಂಬಿಕೆ ನೋಡ್ತಿದ್ರೆ ಭೂಮಿನೇ ಬಾಯಿ ಬಿಟ್ಟು ಕೆಳಗಡೆ ಹೋಗ್ಬಿಡ್ತೀನಿ ಅನ್ಸ್ತಿದೆ. ನನ್ ಕೈಲಿ ಅವ್ರನ್ನ ನೋಡಕ್ ಆಗ್ತಿಲ್ಲ ಚಿನ್ನು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನನ್ ಕೈಲಿ ಮಾತಾಡ್ಸೋದಕ್ ಆಗ್ತಿಲ್ಲ ಚಿನ್ನು. ಅವ್ರು ಮಾತಾಡೋ ಪ್ರತಿ ಪ್ರೀತಿ ಮಾತುಗೂ ನನ್ನಲ್ಲಿ ಉತ್ತರ ಇಲ್ಲ ಚಿನ್ನು. ಯಾವತ್ತೋ ಒಂದಿನ ನಾನೀ ವೇಷನ ಕಳಿಸ್ಬಿಟ್ರೆ ನಾನಾಗಿರಲ್ಲ ಚಿನ್ನು. ನನ್ ಜಾಗದಲ್ಲಿ ಮೋಸ ಇರುತ್ತೆ, ನಂಬಿಕೆ ದ್ರೋಹ ಇರುತ್ತೆ, ಸುಳ್ಳಿರುತ್ತೆ, ಸ್ವಾರ್ಥ ಇರುತ್ತೆ. ಇದು ಒಂದು ಬದುಕ? ಚಿನ್ನದಂತ ಗುಣ ಇರೋ ನಮ್ಮ ಅಣ್ಣ ಅತ್ತಿಗೆಗೆ ಈ ರೀತಿ ಮಾಡ್ತಿರೋದ್ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ಶಾಂತಿ, ಇವಾಗ ಸುಮ್ಮನೆ ಇರ್ತೀಯಾ ನೀನು? ಯಾಕೆ ಈ ತರ ಮಾತಾಡ್ತಿದ್ದೀಯ? ಸಾಧ್ಯ ಚಿನ್ನು? ನಾನ್ ಹೇಳ್ತಿರೋದನ್ನ, ನನ್ ಮನ್ಸಲ್ಲಿ ನಡೀತಾ ಇರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ನಾನ್ ಎಷ್ಟೇ ಅಣ್ಣನ್ಗೆ ತಂಗಿ ತರ ಇರ್ತೀನಿ ಅಂತ ಪ್ರಯತ್ನ ಪಟ್ರು, ನಾನು ತಂಗಿ ತರ ಮಾತ್ರ ಇದೀನಿ ಹೊರತು ಅವ್ರ ತಂಗಿ ತರ ಆಗೋದಕ್ಕೆ ಸಾಧ್ಯ ಇಲ್ಲ ಚಿನ್ನು. ಅದನ್ ಪ್ರೂವ್ ಮಾಡೋದಕ್ಕೂ ಬೇಕಾದಷ್ಟು ವಿಷಯಗಳು ಈ ತರ ನಡೀತಾನೆ ಇದೆ. ಆಗ್ಲೇ ಅಣ್ಣ ಅತ್ತಿಗೆ ಹತ್ರ ಏನ್ ಹೇಳ್ತಿದ್ದ ಗೊತ್ತಾ? ನನ್ ತಂಗಿ ಹಳ್ಳಿನಲ್ಲಿದ್ದಿದ್ರೆ ಒಂದು ಪುಟ್ಟ ಜಾತ್ರೆನೆ ಮಾಡ್ಬಿಡ್ತಿದ್ಲು ಅಂತ ಹೇಳ್ತಿದ್ದ. ಆದ್ರೆ ನಾನೇನ್ ಮಾಡ್ದೆ? ನನ್ ಕೈಲಿ ಏನೂ ಮಾಡಕ್ಕೆ ಆಗಿಲ್ವಲ್ಲ. ಯಾಕೆ ಶಾಂತಿ, ಇವಾಗ ಏನಕ್ಕೆ ಆತರ ಅನ್ಕೋತಿದ್ಯಾ ನೀನು? ಆ ದೇವ್ರು ನಿನ್ ಜೊತೆನೆ ಇದೆ ಅಂತಾನೆ. ಅಂದ್ರೆ ನೋಡು, ಇವಾಗ ಮಂತ್ರ ಇದ್ದಾಳಲ್ಲ, ಅವಳನ್ನ ಆ ದೇವ್ರು ಸೆಲೆಬ್ರೇಟ್ ಮಾಡೋದಕ್ ಬಿಟ್ನಾ? ಶುರು ಮಾಡಿದ ಅವಳೇ ಆಗಿರ್ಬೋದು, ಆದ್ರೆ ಅದನ್ನ ಪೂರ್ತಿ ಮಾಡಿದ್ದು ನೀನು. ಆದ್ರೆ ಅದನ್ನ ಪೂರ್ತಿ ಮಾಡಿದ್ದು ನೀನು. ಏನು ಅಮ್ಮವರು ಗೊತ್ತಿಲ್ಲದೆ ಆ ಮಂತ್ರ ಹತ್ರ ಅವ್ರ ಆನಿವರ್ಸರಿ ಬಗ್ಗೆ ಮಾತಾಡಿರ್ತಾರೆ. ನಿನಗೆ ಗೊತ್ತಲ್ಲ ಅವಳ ಬಗ್ಗೆ ಎಂತ ಕ್ರಿಮಿನಲ್ಲು ಅಂತ. ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ಅವ್ರ ಮನಸ್ಸನ್ನ ಗೆಲ್ಬೇಕು ಅಂತ ಈ ತರ ಮಾಡಿರ್ತಾಳೆ. ನೋಡು, ಇವಾಗ ಅದನ್ನೆಲ್ಲ ಬಿಟ್ಟಾಕು. ಇವಾಗ ನೀನು ನನಗೆ ಮೊದಲು ಒಂದು ವಿಷಯ ಹೇಳು. ನೇನಿಗೆ ಯಜಮಾನ್ರ ಅವ್ರ ಆನಿವರ್ಸರಿ ಅಂತ ಹೇಗೆ ಗೊತ್ತಾಯ್ತು? ಚಿನ್ನು, ಅಣ್ಣ ಅದಕ್ಕೆ ವೆಡ್ಡಿಂಗ್ ಆನಿವರ್ಸರಿನಾ ಇವತ್ತು? ಆಕ್ಚುಲಿ ನನಗೆ ಆ ದೇವ್ರ ರೂಪದಲ್ಲಿ ಬಂದಿದ್ದು ಆ ಫೋನಲ್ಲಿ ಬಂದಿದ್ದ ಮೆಸೇಜ್ ಅದನ್ನ ನೋಡಿದೆ. ಅದರಲ್ಲಿ ರಿಮೈಂಡರ್ ಇತ್ತು. ಆಗ್ಲೇ ನಿನಗೆ ಫೋನ್ ಮಾಡಿದ್ದು. ಹೇ, ಆದ್ರೂ ತುಂಬಾ ಥ್ಯಾಂಕ್ಸ್ ಕಣೋ, ನನ್ನ ಮನಸ್ಸಿನ ಆಸೆನ ನೀನು ಪೂರೈಸಿದ್ದಕ್ಕೆ. ಶಾಂತಿ, ಏನಿದು? ಹಾ, ಅಲ್ಲ, ಫ್ರೆಂಡಿಗೆ ಇಷ್ಟು ಮಾಡಲಿಲ್ಲ ಅಂತ ಇನ್ನು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಏನಿದೆ ಶಾಂತಿ? ಆದ್ರೆ ಒಂದಂತೂ ಏನೂ ಅರ್ಥ ಆಗ್ತಿಲ್ಲ ಚಿನ್ನು. ಇದ್ದಕ್ಕಿದ್ದ ಹಾಗೆ ಆ ಮಂತ್ರಂಗೆ ಅಣ್ಣ ಅದಕ್ಕೆ ಮೇಲೆ ಯಾಕಿಷ್ಟೊಂದು ಪ್ರೀತಿ, ಕಾಳಜಿ? ಅವಳ ಪ್ಲಾನ್ ಏನು ಚಿನ್ನು? ಅವಳು ಏನಾದ್ರೂ ನಾನು ಈ ಕುಟುಂಬದಲ್ಲಿದ್ದೀನಿ, ನಾನಾ ಶಾಂತಿ ತರನೇ ಇದ್ದೀನಿ ಅಂತ ಮನ್ಸಲ್ಲಿಟ್ಕೊಂಡು ಚಿನ್ನು, ನನಗನ್ನಿಸ್ತಿದೆ ಅವಳು ಕುಟುಂಬದ ಮೇಲೆ ಒಂದು ದೊಡ್ಡ ಸ್ಕೆಚ್ ಹಾಕ್ತಾ ಇದ್ದಾಳಂತ. ಅವಳಿಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಅನ್ಸುತ್ತಾ? ನಂಗೊಂದು ಅರ್ಥ ಆಗ್ತಿಲ್ಲ. ಒಂದೊಂದ್ಸಲ ನಾನು ಯೋಚನೆ ಮಾಡ್ತಾ ಸೋತೋಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ ಚಿನ್ನು. ಬಿಡ್ತು ಅನ್ನು ಶಾಂತಿ, ಏನ್ ಮಾತಾಡ್ತಿದ್ಯಾ ನೀನು? ನೋಡು ಶಾಂತಿ, ನಿನಗೂ ಸೋಲಿಗೂ ಮಧ್ಯೆ ನಾನು ಹೇಳ್ತೇನೆ. ಅದು ನಿನ್ನ ಹತ್ರಕ್ಕೆ ಬರಬೇಕು ಅಂದ್ರೆ ಮೊದಲು ಅದು ನನ್ನನ್ನು ದಾಟ್ಕೊಂಡು ನಿನ್ನ ಹತ್ರಕ್ಕೆ ಬರಬೇಕು. ಅದನ್ನ ನೀನು ಅರ್ಥ ಮಾಡ್ಕೋ ಚಿನ್ನು. ನೀನಿರ್ತೀಯ ಅನ್ನೋ ಧೈರ್ಯದಲ್ಲೇ ನಾನು ಈ ಹೋರಾಟಕ್ಕೆ ಇಳಿದಿರೋದು. ಏನಾದ್ರೂ ಇವತ್ತು ಮಂತ್ರ ಮಾಡಿದ ಪ್ಲಾನು ಗೆದ್ಬಿಟ್ಟಿದ್ದಿದ್ರೆ ನಾನು ಸೋತೋಗ್ಬಿಡ್ತಿದ್ದೆ ಅಲ್ವಾ ಚಿನ್ನು? ಅವಾಗ ನನ್ ಗತಿ. ಶಾಂತಿ, ಯಾಕೆ ಶಾಂತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ಪಾಠನೆಲ್ಲ ನನಗೆ ಹೇಳ್ಕೊಟ್ಟಿರೋ ಪಾಠನ ನೀನೇ ಮರಿತಿದ್ಯಲ್ಲ ಶಾಂತಿ. ಅಲ್ಲ, ನೀನ್ ನನಗೆ ಎಷ್ಟು ಸರಿ ಹೇಳಿದ್ಯಾ ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಇವಾಗ ಅದನ್ನ ನೀನೇ ಮರೆತು ಮಾತಾಡ್ತಿದ್ಯಲ್ಲ ಶಾಂತಿ. ನೋಡು, ಇವಾಗ ಸತ್ಯಕ್ಕೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲ.
ಆದ್ರೆ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ನಿನ್ ಕಣ್ಣಿಗೆ ನೀನ್ ಸ್ವಾರ್ಥಿಯಾಗಿ ಕಾಣ್ತಾ ಇರ್ಬೋದು ಶಾಂತಿ, ಆದ್ರೆ ನಾಳೆ ಎಲ್ರೂ ದೃಷ್ಟಿಯಲ್ಲೂ ತ್ಯಾಗಮಯಿ, ನಿಸ್ವಾರ್ಥಿ ಆ ತರ ಕಾಣಿಸ್ಕೋತೀಯ. ಆ ತರ ಖಂಡಿತ ಕಾಣಿಸ್ಕೋತೀಯ ನೀನು. ನೋಡೋ, ನನಗಂತೂ ಆ ನಂಬಿಕೆ ಇದೆ. ನೋಡು ಶಾಂತಿ, ನೀನು ಗೆಲ್ಲಕ್ಕೆ ಅಂತ ಹುಟ್ಟಿರೋಳು. ನೀನು ಗೆದ್ದೇ ಗೆಲ್ತೀಯ. ನೀನು ಗೆದ್ದು ಶಾಂತಿ ನಿವಾಸನು ಗೆಲ್ಲಿಸ್ತೀಯ. ನನಗ ನಂಬಿಕೆ ಇದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ಯಾರಾದ್ರೂ ಸೋಲಿಸ್ಬೇಕು ಅಂದ್ರೆ ಆ ಸೋಲು ಮೊದಲು ಈ ಚಿನ್ನನ ದಾಟ್ಕೊಂಡು ಆಮೇಲೆ ನಿನ್ನ ಹತ್ರಕ್ಕೆ ಬರಬೇಕು. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನೀನ್ ಗೆಲ್ಬೇಕು, ಗೆದ್ದೇ ಗೆಲ್ತೀಯ ಅಷ್ಟೇ, ಅದು ಫಿಕ್ಸು. ನಾನ್ಯಾಕೆ ಸ್ವಾರ್ಥಿ